ಓಹೋ ಏನಪ್ಪ ರವಿಯಪ್ಪ ಆರಾಮದಿಯಾ? ಫಸ್ಟ್ ಕ್ಲಾಸ್. ಏನಿದು ಕಲರ್ಫುಲ್ ಪೊಲಿಟಿಕಲ್ ಟೂರಾ? ಎಲ್ಲಿ ಪೊಲಿಟಿಕಲ್ ಮಾರಾಯ, ಭಾರತನ ಬ್ಯಾಸರ ಆಗಿ ಅಲ್ಲಿರೋ ಗಾಳಿ ಅಲರ್ಜಿ ಆಗಿ ಖರೇ ಹೇಳ್ತೀನಪ್ಪ ರವಿಯಪ್ಪ, ಇಲ್ಲಿ ಗಾಳಿ ಬಲೆ ಸುಖದ ಗಾಳಿ, ಅದಕ್ಕೆ ಇಲ್ಲಿ ಬಂದು ಸೆಟ್ಲ್ ಆಗಿಬಿಟ್ಟಿ ನೋಡು. ಯಾಕೆ ಅಲ್ಲಿ ಪವರ್ ರೋಲ್ ಕಾಲ್ ಎಲ್ಲ ಚೆನ್ನಾಗಿತ್ತಲ್ವಾ? ಏನು ಮಾಡ್ತೀಯೋ ಯಪ್ಪ, ಅದ್ರ ಹಣೆ ಬರ. ರಾಜಕೀಯ ಕ್ಷೇತ್ರದೊಳಗೆ ನಮ್ಮಷ್ಟು ಆರಾಮಿದ್ದ ಮಗನ ಯಾವನು ಇದ್ದಿದ್ದಲ್ಪ, ಭಾಳ ಆರಾಮಿದ್ವಿ. ಓ ಅಣ್ಣ, ನಾ ಇಲ್ಲೇ ಇದೀನಪ್ಪ. ಉಗಾದಿ ಹಬ್ಬಕ್ಕೆ ತೋಟದ ಮನ್ಯಾಗ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮಿನ್ನ ಪಾತ್ರೆಗಿತ್ತಿ ಅಂತ ಹುಡುಗಿಯರು, ಅದ್ರಾಗ ಉಪ್ಪು ಖಾರ ಹುಳಿ ತಿಂದ ಜೀವ. ಮೊದ್ಲ ನನಗೆ ಬ್ಯಾಲೆನ್ಸ್ ಇಲ್ಲ. ನಿನಗೆ ಹೇಳ್ತೀನಿ, ಟಿವಿ ಅವ್ರನ್ನ ನಮಗೆ ಕೈ ತೊಳ್ಕೊಂಡು ಬೆನ್ನ ಹತ್ಬಿಟ್ಟಿರ್ತಾರ. ನಾ ಕೂಸಿದ್ದಾಗ ಹೆಂಗಿದ್ನಿ, ಮುಂಜಾನೆ ಎದ್ದು ನೋಡಿದ್ ಕೂಡಲೇ ಟಿವಿಯಾಗ ಡೈರೆಕ್ಟ್ ಆಗಿ ಹಂಗ ತೋರ್ಸಕ್ ಶುರು ಮಾಡಿಬಿಟ್ರು. ಸೆನ್ಸಾರ್ ಇಲ್ದೇನೋ? ಅದೇನು ಸಿನಿಮಾ ಏನೋ ಸೆನ್ಸಾರ್ ಮಾಡಕ ಟಿವಿ ಅವ್ರಪ್ಪ. ಹೇಳೋರಿಲ್ಲ ಕೇಳೋರಿಲ್ಲ, ಇದ್ದ ಬಿದ್ದ ಮರ್ಯಾದೆ ಹಾಳು ಮಾಡ್ಕೋಬಾರ್ದು ಅಂತ ಬ್ಯಾಲೆನ್ಸ್ ಮಾಡಕ್ ಇಲ್ಲಿಗೆ ಬಂದೀನಿ. ಹಂಗ ಎಲ್ಲಿ ನಿಮ್ ಶ್ರೀಮತಿ ಅವರು? ಅಕ್ಕಿನ ಒದ್ದು ಎಳ್ಕೊಂಡ್ ಬಂದಾಳು. ಓ ಮಾರಾಯ, ನೀ ಕರ್ನಾಟಕದಾಗಿರೋಕ್ ಯೋಗ್ಯ ಅಲ್ಲ ಅಂತ. ಬಿಡಿ, ನೀವು ಅಲ್ಲಿಲ್ದಿರೋದೇ ತುಂಬಾ ಒಳ್ಳೇದಾಯ್ತು. Hey Ravi. Hi. Where were you last night? Yesterday Katri was there. I was busy. But don't miss me tonight, honey. Done. Don't worry. Bye. Bye. ಅಬ್ಬಾ ಏನ್ ರಸಿಕದಿಯೋ ಪುಣ್ಯಾತ್ಮ. ಒಂದ್ ಅಳತಿ ನಿನ್ ನೋಡಿದ್ಕೊಳ್ಳಿ ಹುಡುಗಿಯರು ಮುಕ್ಕರ್ಕೊಂಡು ಬೀಳ್ತಾರಲ್ಲ, ಈ ಕಲಾ ನನಗೂ ಸ್ವಲ್ಪ ಹೇಳ್ಕೊಡೋ ಪುಣ್ಯಾತ್ಮ. ಏನಂದ್ರೆ ಇನ್ನೊಂದ್ಸಲ ಹೇಳಿ. ಅದ ಹುಡುಗಿಯರು ಮುಕ್ಕರ್ಸ್ಕೊಳ್ಳೋ ಕಲಾ ನನಗೊಂದ್ ಸ್ವಲ್ಪ ಹೇಳ್ಕೊಡೋ ಪುಣ್ಯಾತ್ಮ. ಈಗ ತಾನೇ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಾಕೊಂಡು ಸ್ಯಾಂಡಲ್ ಅಲ್ಲಿ ಒದೆ ತಿನ್ಕೊಂಡ್ ಬಂದಿದ್ದೀರಾ ಅಂತ ಒಳ್ಳೆ ಹೆಂಡತಿ ಇಟ್ಕೊಂಡು ಈ ಹುಡುಗಿರ್ ಸಾವಸ ಬೇಕಾ? ಒಂದ್ಸಲನಾರ ನನ್ನ ಹೆಂಡತಿ ನೋಡಿ ಏನಪ್ಪ? ನೋಡಿದ್ದೀನಲ್ಲ, ದೇವತೆ ತರ ಇದಾರ ಅವರು. ಒಳ್ಳೆ ಮನೆತನ, ಒಳ್ಳೆ ಗುಣ, ಎಷ್ಟೇ ವ್ರತ ಮಾಡಿದ್ರು ಅಂತ ಹೆಂಡತಿ ಸಿಗೋದಿಲ್ಲ. ಯಪ್ಪ ರವಿಯಪ್ಪ, ಹಾಸಿಗೆ ಎದ್ದು ಕೂಡಲೇ ನನ್ನ ಹೆಂಡತಿ ಮಾರಿ ನೋಡಿದ್ರೆ 1 2 ಏಕಕಾಲಕ್ಕೆ ಹಾಕೋಪ. ನೀನು ಕರ್ನಾಟಕದಲ್ಲ ಕಣೋ, ಈ ಭೂಮಿ ಮೇಲೆ ಬದುಕಿರಕ್ಕೆ ನಾಲಾಯಕ್ ನೀನು. ನಮಸ್ಕಾರಮ್ಮ. ನಮಸ್ಕಾರ. ಹ್ಯಾವ್ ಎ ನೈಸ್ ಡೇ. ಬರ್ಲಾ? ಹೋಗಿ ಬಾರಪ್ಪ, ಚಲೋ ಕೆಲಸ. ಪೊಲಿಟಿಕಲ್ ನನ್ನ ಎದುರುಗಡೆ ಹುಡುಗಿ ಸೊಟ್ಟಾಡ್ಕೊಂತೀಯ ನಿನ್ನ. ನಿನ್ನಂತ ಒಳ್ಳೆ ಅವನಿಗೆ ನೀನ್ ಹೆಂಡತಿ ಕೊಡ್ತಿರೋ ಕಾಟ. ಲೇ ಡೌಟ್ ಪಡೋದಕ್ಕೆ ಒಂದು ಲಿಮಿಟ್ ಇದೆ ಕಣ. ಲೇ, ನೀನ್ ಅವಳು ತಾಳಿ ಕಟ್ದ ಇಲ್ಲ ಅವಳು ನಿಂಗೆ ತಾಳಿ ಕಟ್ಟದ್ಲ? ನೋಡು, ಅವಳು ಫ್ರಂಟ್ ಡೋರ್ ಲಾಕ್ ಮಾಡಿದ್ರೆ ಬ್ಯಾಕ್ ಡೋರ್ ಇಂದ ಹೋಗು, ಬ್ಯಾಕ್ ಡೋರ್ ಲಾಕ್ ಮಾಡಿದ್ರೆ ಫ್ರಂಟ್ ಡೋರ್ ಇಂದ ಹೋಗು, ಹಾಗೂ 2 ಡೋರ್ ಲಾಕ್ ಮಾಡಿದ್ರೆ ಸೀಲಿಂಗ್ ಹೊಡ್ಕೊಂಡು ಆಚೆ ಹೋಗೋ. ರಾಮ್, ಈ ಪ್ರಪಂಚದಲ್ಲಿ ದುಃಖ ಕೊಡೋ ಫ್ಯಾಕ್ಟ್ರಿ ಒಂದ್ ಎಣ್ಣೆ ಆದ್ರೆ ಸುಖ ಕೊಡೋ ಇಂಡಸ್ಟ್ರಿ ಕೂಡ ಒಂದ್ ಎಣ್ಣೆ ಕಣ. ಒಂದ್ ಕಡೆ ಕಳ್ಕೊಂಡಿದ್ದೀನ ಇನ್ನೊಂದ್ ಕಡೆ ಪಡ್ಕೋಬೇಕು. ಅಲ್ಲಿ ನೋಡೋ ನಮ್ ಖುಷಿನ, ಸುಖಾನ ಹೆಂಗಿರಿಸ್ತಾವಳೆ ಅಂತ. ತುಪ್ಪ ಬೇಕೇನೋ? ತುಪ್ಪ ಹೇಗ್ಲೂ ಬೇಡ ಅಂತ? ಬೇಡ ಅಂದ್ರೆ ಇವತ್ ಬೇಡ ಕಣ. ಓ, ಆಮೇಲೆ ಪೋಲಿ ಮಾಸಿರ ಆಗ್ಬಿಟ್ಟೆ ಬಿಡ ನೀನು. ನಾಳೆ ರಮ್ಯಾ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ. ಅಂದ್ರೆ ನೀನ್ ಮನೇಲಿ ಪೂಜೆ ಶುರು ಹಚ್ಕೋತೀಯ? ಮನೆ ಬೇಡ, ಗೆಸ್ಟ್ ಹೌಸ್ ಕಳ್ಸೋ. ಎಲ್ಲಾದ್ರೂ ಮಾಡ್ಕೋ, ನಂತರ ಒಳ್ಳೆಯವನಾದಲ್ಲ. ಟೇಕ್ ಕೇರ್. ಅಲ್ಲೋಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತವನು ಅವನು. ನಮ್ ಚೀಫ್ ಅಳ್ತಾ ಇದ್ರೆ ಕೇಕ್ ಹಾಕೊಂಡ್ ನಗ್ತೀರಾ? ಅದಕ್ಕೆ ನಾನೇನ ಮಾಡ್ಲಿ? ಇವನಿಗೆ ಮನೇಲಿರೋ ಬೆಲ್ಲನೂ ಬೇಕು, ಬೀದಿಯಲ್ಲಿ ಮಾರೋ ರಸಗುಲ್ಲನೂ ಬೇಕು. ಶುಗರ್ ಕಂಪ್ಲೇಂಟ್ ಮಾತ್ರ ಬರಬಾರ್ದು ಅಂದ್ರೆ ಯಾಕೆ? ದೇಹದಲ್ಲಿ ಯಾವುದೇ ಕಾಂಪೌಂಡ್ಗೆ ಎಕ್ಸ್ಟ್ರಾ ಕೆಲಸ ಕೊಟ್ರೆ ಕಂಪ್ಲೇಂಟ್ ಬಂದೇ ಬರುತ್ತೆ. ಕೃಷ್ಣ ಇಲ್ಲ ನೋಡಪ್ಪ, ರಾಮನ್ ತರ ಪೋಸ್ಟ್ ಕೊಟ್ಕೊಂಡು ಕೃಷ್ಣ ಅಂತಾನೆ. ಇಂಥವ್ನು ಹೆಂಗಪ್ಪ ನಂಬೋದು? ಹೋಗ್ಲಿ, ನೀವೇ ಒಂದ್ ದಾರಿ ತೋರಿಸಿ. ಬಿಡ, ಆ ಖುಷಿಗೆ ಫೋನ್ ಮಾಡಿ ಹೇಳ್ತೀನಿ. ಇವನು ಮಗು ತರ ಬಾಯಲ್ಲಿ ಬೆರ್ಲಿಟ್ರು ಕಚ್ಚಕ್ ಬರೋದಿಲ್ಲ. ಇನ್ಮೇಲೆ ಅವ್ನು ನಿಂತಂಟಾಗೆ ಬರೋಲ್ಲ. ಬಿಡ. ಇಲ್ಲ ನೋಡಪ್ಪ, ಅದಕ್ಕೂ ಯಾಕೆ ಸಬ್ಗಾಗ್ತೀಯ? ಮೊದಲು ನಿನ್ ಕ್ಯಾರೆಕ್ಟರ್ ಅಂತ ಡಿಸೈಡ್ ಮಾಡ್ಕೊಳ್ಳೋ. ನೀನ್ ರಾಮನ, ಕೃಷ್ಣನ, ಇಲ್ಲ ರಾಮಕೃಷ್ಣ ಪರಮಹಂಸನ? ಬಾರ ಇಲ್ಲಿ. ಈ ಹೆಣ್ತಿರಿತಾರಲ್ಲ, ಚ್ಯೂವಿಂಗ್ ಗಮ್ ತರ ಮೊದಲು ಮಾತ್ರ ರುಚಿಯಾಗಿರ್ತಾರೆ, ಆಮೇಲೆ ರುಚಿ ಇಲ್ದೆ ಹೋದ್ರು ಉಗಿಯೋಕ್ಕೂ ಆಗದೆ ನುಂಗೋಕ್ಕೂ ಆಗದೆ ಆಗಿತಾ ಇರ್ಬೇಕು. ಆದ್ರೆ ನಮ್ ಖುಷಿ ಇದ್ದಾಳಲ್ಲ, ಅವಳು ಕ್ಯಾಡ್ಬರಿ ಚಾಕ್ಲೇಟ್ ತರ ಬಾಗಿಟ್ಟ ತಕ್ಷಣ ಕರ್ಗೋಗುತ್ತೆ. ಹೌದಾ? ಅಲ್ಲಿ ನೋಡು, ಅಮೂಲ್ ಬೇಬಿಗೆ ಅನ್ನಿಸ್ತಿರೋದು ಹಿಂಗೆ ಅನ್ನಿಸ್ತಲ್ವಲ್ಲ. ಇಲ್ಲಿ ನೋಡು, ಯಾವುದೇ ಗಂಡಸು ಥಿಂಕಿಂಗ್ ಕೆಪಾಸಿಟಿನ ಹೆಣ್ತಿರತ್ತ ಸುಳ್ಳು ಹೇಳೋದಕ್ಕೆ ಬಳಸ್ಕೊಂಡ್ರೆ ಲೈಫ್ನ ಎಂಜಾಯ್ ಮಾಡೋಕ್ಕಾಗೋದು. ಚಾಕ್ಲೇಟಾ, ಚೂವಿಂಗ್ ಗಮ್ಮ ಡಿಸೈಡ್ ಮಾಡ್ಕೊ.
ಹೆಂಡತಿ ಯಾವತ್ತಿದ್ರು ಮನೆಯಲ್ಲಿರೋ ಆಂಟಿಕ್ ಪೀಸ್ ತರ ಅದು ಹೋಗ್ತಾ ಹೋಗ್ತಾ ವ್ಯಾಲ್ಯೂ ಬೆಳಿತಾ ಹೋಗುತ್ತೆ. ಹೌದು, ರಾತ್ರಿ ನೀನ್ ಹೆಂಡ್ತಿನ್ ಬಿಟ್ಟು ಬೇರೆ ಯಾರು ನೆನ್ಸ್ಕೊಳ್ಳೋದೇ ಅಲ್ವಾ? ನಿಮ್ಮ ಅಪ್ಪ ನನಗೆ ಹೇಳು, ಕಳ್ಳನ್ ತರ ಹೆಂಗ ಆಡ್ತಾನೆ ನೋಡು. ಏಯ್, ನೀನು ಅಲ್ಲಿಗೆ ಫುಲ್ ಸ್ಟಾಪ್ ಆಗ್ತೀಯ. ನಾನು ನೆನ್ಸ್ಕೋತೀನಿ ಹಂಚ್ಕೋತೀನಿ. ಹಲೋ, ಒಂದ್ ನಿಮಿಷ. ರವಿ 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 ಆ ಖುಷಿ ಪ್ರೋಗ್ರಾಮ್ ಬೇಡ, ಕ್ಯಾನ್ಸಲ್ ಮಾಡ್ಬಿಡು. ಏನು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋದಾ? ಯಾಕೋ? ರಮ್ಯನ್ಗೆ ಮೋಸ ಮಾಡಕ್ ಮನ್ಸೇ ಬರ್ತಿಲ್ಲ ಕಣೋ. ಲೇ ಮೊದಲನೇ ಸಲ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ, ಅದಕ್ಕೆ ಸ್ವಲ್ಪ ಟೆನ್ಷನ್ ಜಾಸ್ತಿ. ನನ್ ಸ್ವಲ್ಪ ನೆನ್ಸ್ಕೊಳ್ಳೋ, ನಾನ್ ಎಂತೆಂತ ಪ್ರಾಜೆಕ್ಟ್ ಡೀಲ್ ಮಾಡಿಲ್ಲ. ನೀನ್ ಹೇಳ್ಬೇಕಾದ್ರೆ ಕೇಳಕ್ಕಿರೋ ಚೆನ್ನಾಗೇ ಇದೆ, ಬಟ್ ಕೊನೆಗೆಲ್ಲಿ ರಕ್ತ ಕಣ್ಣೀರ್ ಕುಷ್ಠರೋಗಿ ಆಗ್ಬಿಡ್ತೀನೋ ಅಂತ ಭಯ. ಲೇ ಮನೆಗೆ ಬಂದು ಮಹಾಲಕ್ಷ್ಮಿನ ಯಾರಾದ್ರೂ ಬೇಡ ಅಂತಾರೇನಾ? ಆ ಪೂಜಾ, ನೀನೊಂದ್ ಮಾತು ಹೇಳು. ರಮೇಶನ್ನ ಧೈರ್ಯವಾಗಿ ಒಪ್ಕೊಳ್ಳಿ. ನೋಡು, ನಾನು ಹೆಂಡ್ತಿ ನಿನಗೆ ಬುದ್ಧಿ ಹೇಳ್ಬೇಕು. ಸರಿ, ಆ ಪಾರ್ಟಿನ 10 ನಿಮಿಷದಲ್ಲಿ ಬರ್ತಾರೆ, ಬೇಗ ರೆಡಿ ಆಗು. 10 ನಿಮಿಷಲ್ಲ? ಲೋ, ಧೈರ್ಯವಾಗಿರೋ. ನೀನ್ ಯಾವ ತರ ಇಂಪ್ರೆಸ್ ಮಾಡ್ಬೇಕಂದ್ರೆ ಮತ್ತೆ ಆ ಪಾರ್ಟಿ ನೀನ್ ಒಬ್ಬರತ್ರನೇ ಬಿಸ್ನೆಸ್ ಬರಬೇಕು. ರವಿ 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 ನನಗೆ ಟೆನ್ಷನ್ ಆಗ್ತಿದೆ ಕಣೋ. ಲೋ, ನಾನು ಇವತ್ತೇ ಅಬ್ರಾಡ್ಗೆ ಹೋಗ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು 2 ಲಕ್ಷ ಇನ್ವೆಸ್ಟ್ಮೆಂಟ್ ನ ನೀರ್ಗೆ ಹಾಕ್ಬಿಡ್ಬೇಡ. 2 ಲಕ್ಷನ? ಈ ಪ್ರಾಜೆಕ್ಟ್ ನಲ್ಲಿ ಡೆಫಿನೆಟ್ ಆಗಿ ನಿನ್ ಖುಷಿ ಸಿಗುತ್ತೆ ಕಣ. ಆಲ್ ದಿ ಬೆಸ್ಟ್. ಅಲ್ಲೋ ನೀ ಇಲ್ಲಿ. ನಮಸ್ಕಾರ ಸರ್, ಅರ್ಜೆಂಟ್ ಕೆಲಸ ಇದೆ, ಬಂದ್ಬಿಡ್ತೀನಿ. 2 ನಿಮಿಷ. ಫೋಟೋ ನೀನು ಭಾರಿ ಜಾಬಾದಿ ಮಗ ಅದಿಯಾ ಮತ್ತ? ಅಲ್ಲಲೇ ನಿನ್ ಹಕ್ಕಿಗತ್ತ ತಿಳಿವಲ್ದಲ್ಲ ಸರ್. ಬಾ ಜರ ತಪ್ಪಸಿ ಕುಂದ್ರಂಬಾ. ಸರ್ ಅಯ್ಯೋ, ಹೌದು, ಈ ಕರಾಮತ ನನಗೆ ಗೊತ್ತಾಗೋಲ್ದು. 2ನೇ ಮದುವೆ ಯಾಕ? ಹುಡುಗನಿಗೆ 2ನೇ ಮದುವೆ ಅಂತೆ. ಫಿಕ್ಸಡ್ ನನ್ ಮಗಂತ ನನ್ನ ಮನೆಗೆ ಇಟ್ಟಿದ್ರಂತೆ. ನಿನ್ನ ಮೊದಲನೇ ಅವಳು ನೀನ ಅಕ್ಕಿನ ಬಿಟ್ಟು ಏನ್ ಅಕ್ಕಿನ ನಿನ್ನ ಬಿಟ್ಟು ಬೇರೆ ಜೋಡಿ ಓಡಿ ಅವಳು ಓಡ್ ಹೋದ್ಲು, ಅದಕ್ಕೆ ಬಿಟ್ಟೆ. ಬಾಳ ಚಲೋ ಕೆಲಸ ಮಾಡಿಲಿ ಫೋಟೋ. ಯಾಕಂದ್ರ ಆ ಹುಡುಗಿ ಸೂಪರ್ ಡಿಲಕ್ಸ್ ಬಸ್ ಗಿಂತ ಫಾಸ್ಟ್. ಹುಡುಗಿ ತುಂಬಾ ಫಾಸ್ಟ್ ಅಂತೆ. ಹುಡುಗಿ ತುಂಬಾ ಫಾಸ್ಟ್ ಅಂತೆ. ಸುಮ್ಮ ಕುಂದ್ರಲೆ ಮಗನ, ಊದಿದ್ದ ಊತಾನ ಕಿಸ್ಬಾಯ್ ದಾಸ, ಹಳೆ ಕಿಸ್ಬಾಯ್ ದಾಸ. ಈಕಿನೂ ಇಲ್ಲೇ ಅದಳಲ್ಲಪ್ಪ, ಚಮ್ಮಕ ಚಲ್ಲು. ಓಹೋ, ನಮಸ್ಕಾರ. ನಮಸ್ಕಾರ. ಒಂದ್ ನಿಮಿಷ ಬಂದೆ. ಹೋಗ್ಬರ್ರಿ. ಈ ಪ್ರಪಂಚದೊಳಗ ಅಗದಿ ಖುಷಿಯಿಂದ ಗಂಡನ ಮದುವೆಗೆ ಬಂದ ಮೊದಲೇ ಹೇಳ್ತಿ ಅಂದ್ರೆ ನೀನ ನೋಡುವ. ಗಂಡನ ಮದ್ವೆ ನನ್ ಮೈದ್ನಂದು. ಯಾರು ಆ ಫೋಟೋ? ಅಮಾಯವಾಗಿ ನಿನ್ನ ಮೈದ್ನಾದ್ನವ? ಇವ್ರು ನನ್ ಗಂಡ ಆದಾಗಿಲ್ಲ. ನಿನ್ ಗಂಡ ಮತ್ತಿನೇನ್ರಿ, ಮೊನ್ನೆ ತಾನೆ ನೀವೇ ನಮ್ಗೆ ಬೆಸ್ಟ್ ಕಪಲ್ ಅವಾರ್ಡ್ ಕೊಟ್ರಿ. ನಿನಗೊಂದು ಮಾತು ಕೇಳ್ತೀನಿ, ಇಲ್ಲಿ ಯಾವ ಬಸ್ನ್ಯಾಗ ಯಾರ ಹೆಂಗಾರ ಹತ್ಕೊಂಡು ಹೋಗ್ಬೋದಾ? ಹೋಲ್ಸೇಲ್ ಎಲ್ರಿಗೂ ಫ್ರೀ ಬಸ್ ಪಾಸ್ ಕೊಟ್ಬಿಟ್ಟಿದೀವಿ. ನೀವು ಬಾಯಿ ಮುಚ್ಕೊಂಡು ಸ್ವೀಟ್ ತಿಂತಾರಿ. ಎಲ್ಲ ವ್ಯವಸ್ಥೆ ಸರಿಯಾಗಿದೆ ತಾನೆ? ಸರಿಯಾಗಿದ್ದೀರಿ. ನಮಸ್ಕಾರ. ಬನ್ನಿ. ಚೀಫ್ ಆ ಮೆಣಸಿಕಾಯಿ ಮಿನಿಸ್ಟ್ರು ಇಲ್ಲೂ ಬಂದ್ಬಿಟ್ಟಿದ್ದಾನೆ. ಗೊತ್ತು. ಅವ್ನು ಬಾಯಿ ಬಿಟ್ರೆ ತಿರುಪತಿಗೆ ಟ್ರಿಪ್. ಅಲ್ಲಿ ನೋಡು. ಹುಡುಗಿಯರ ಮೊದ್ಲ ಸಕ್ರಿ ರೋಗ 360 ಕೇರೈತಿ, ಇನ್ನೇನಾರ ತಿಂದ್ರು ಗೊಟ್ಟಕ್ಕೆ ಅಂದ್ಬಿಡ್ತೀನಿ ನಾನು. ಮೊದಲೇ ಡಯಾಬಿಟಿಸ್ ಪೇಷಂಟ್, ನಿನಗೆ ಮದುವೆ ಆಗುತ್ತೋ ಇಲ್ಲೋ ಅವನ್ ತಿಥಿ ಅಂತೂ ಗ್ಯಾರಂಟಿ. ಯಾಕೋ ಯಾವಾಗ್ಲೂ ಹೆಣ್ಮಕ್ಳನ್ನ ಅಳಿಸ್ತಾ ಇರ್ತೀಯ? ಅಯ್ಯೋ, ಅದ್ ಯಾಕಪ್ಪ? ಅಳ್ತಾ ಇದ್ಯಾ? ಸಂಡೇ ಹ್ಯಾಪಿ ಆಗಿರೋಣ ಅಂತ ಇಲ್ಲಿ ಬಂದ್ವಿ. ಆ ಗಿಣಿಶಾಸ್ತ್ರ ಅದ್ರ ಮೇಲೂ ಕಲ್ಲು ಹಾಕ್ಬಿಟ್ಟ. ಅವನ್ ದೊಡ್ಡ ಫ್ರಾಡ್ ರಮ್ಮು. ಅವ್ನ್ ಫ್ರಾಡ್ ಅಂತ ಪ್ರೂವ್ ಮಾಡ್ತೀನಿ. ಇವನ್ ಭವಿಷ್ಯನ ಅವ್ನ್ ಕೈಲಿ ಹೇಳಿಸ್ತೀನಿ. ಅದನ್ನೇ ಹೇಳ್ತಾನೆ. ಬೇಕಾದ್ರೆ ನೋಡು ಬಾಪ. ಅದಕ್ಕೇನಂತೆ, ನಡಿ. ಈಗ ಅವನು ಭವಿಷ್ಯ ಹೇಳು ನೋಡೋಣ. ಸರ್, ನಮ್ ರಾಣಿ ಇರೋದೇ ಭವಿಷ್ಯ ಹೇಳಕ್ಕ ಸರ್. ಹೇಳ್ಸಿ ಸರ್. ಹೇಳಿಸ್ತೀನಿ ಸರ್. ಈಗ ಅವನ್ ಬಣ್ಣ ಬಯಲಾಗುತ್ತೆ ನೋಡು. ಸುಮ್ನಿರಿ. ರಾಣಿ, ನಮ್ಮ ಕನಕಾಪುರ ಸಾಹೇಬರಿಗೆ ಒಂದು ಒಳ್ಳೆ ಕಾರ್ಡ್ ತೆಗಿಯಮ್ಮ. ಬೇಗ ತೆಗಿಯಮ್ಮ. ತೆಗಿ ರಾಣಿ, ತೆಗಿ. ಸರ್, ಸೂಪರ್ ಸರ್. ನಂಬರ್ 1 ಬಂದಿದೆ ಸರ್ ನಿಮ್ಗೆ. ಏಯ್, ನಂಬರ್ ಕೊಟ್ಟ ಹಾಳು ಮಾಡಬೇಡ, ಜಾಸ್ತಿ ಹೇಳು. ಲೋಫರ್, ಲಫಂಗ,
ಕಚಡ ಫ್ರಾಡ್ಗಳೇ ತುಂಬಿರುವ ಈ ದುನಿಯಾದಲ್ಲಿ ಇಂಥ ಅದ್ಭುತ ವ್ಯಕ್ತಿನ ಇದುವರೆಗೂ ನಮ್ಮ ರಾಣಿ ನೋಡೇ ಇಲ್ಲ. ಬೇರೆಯವರು ವಸ್ತುಗಳ ಮೇಲೆ ಆಸೆ ಇಲ್ಲ, ಬೇರೆ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತು ನೋಡಲ್ಲ. ಆ ರಾಮಾಯಣದ ರಾಮಚಂದ್ರನ್ನ ಮತ್ತೆ ನಾವು ಈ ಕಲಿಯುಗದಲ್ಲಿ ನೋಡ್ಬೇಕಂದ್ರೆ ಅದು ನಿಮ್ ಗಂಡ ಮಾತ್ರ. ರಾಮನ ಗೊತ್ತಾಯ್ತಾ? ರಮ್ಯಾ, ರಮ್ಯಾ, ಇಲ್ಲೇ ಇರಿ, ನಾನು ಹೋಗಿ ಮಾತಾಡ್ತೀನಿ. ನಂದಲ್ಲ ಅವ್ನಿಗೆ ಹೇಳಿ, ಅವನ್ದಲ್ಲ ನನಗೆ ಹೇಳಿ. ರಮ್ಯಾ ರಮ್ಯಾ ನಿಂತ್ಕೋ, ರಿಲ್ಯಾಕ್ಸ್ ಯಾ. ರೀ ಎಡಿಟರ್ ಸಾಹೇಬ್ರೆ, ಕಂಡವ್ರ ಕತೆನ ಬರ್ದು ಖುಷಿ ಪಟ್ಟಿ ಸಾಕು. ಮೊದ್ಲು ನಿಮ್ ಕತೆನ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಳ್ಳಿ. ಮೊದ್ಲು ಹೆಂಡತಿ ಕಾನ್ಫಿಡೆನ್ಸ್ ನ ಕ್ಯಾಚ್ ಹಾಕೋಬೇಕು. ಅವ್ರು ನಂಬಿದ್ಮೇಲೆ 4-5 ಹುಡುಗಿರ ಜೊತೆ ನೀನ್ ಮ್ಯಾಚ್ ಆಡಬಹುದು. ಹೌದೌದು, ಇರೋ ಒಂದು ನಿಭಾಯಿಸಕ್ಕೆ ಪ್ರಾಣ ಹೋಗ್ತಿದೆ, 4-5 ಬೇರೆ ಕೇಳಿ ನನಗೆ. ಯಾಕೆ ರಮ್ಯಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಮಾಡ್ಕೋತಿಯಾ? ಈ ಮೈಥಾಲಜಿ ಹೆಂಗಸರು ಸೈಕಾಲಜಿನೇ ಬೇರೆ ಕಣ. ಅವರಿಂದ ಬಾಲ ಇಟ್ಕೊಂಡು ಜಾಸ್ತಿ ಓದಷ್ಟು ಅನುಮಾನ ಜಾಸ್ತಿ ಪಡ್ತಾರೆ. ನೀನ್ ಬೇರೆ ಕೆಲಸ ಮುಗಿಸ್ಕೊಂಡು ಸ್ಟ್ರೈಟ್ ಆಗಿ ಮನೆಗೆ ಹೋಗಿ ಬಿತ್ಕೊಂಡ್ಬಿಡ್ತೀಯ. ಆನೆಸ್ಟ್ ಆಗಿ ಇಲ್ಲೋಡ, ಹೊರಗಡೆ ಪ್ರಪಂಚದಲ್ಲಿ ಜಾಸ್ತಿ ಮ್ಯಾಜಿಕ್ ಇದೆ, ಒಳಗಡೆ ಹೋದ್ರೆ ಮಾತ್ರ ಕೇಳ್ತಾರೆ ಲಾಜಿಕ್. ನೀನ್ ಮ್ಯಾಜಿಕ್ ಮಾಡ್ಬೇಕಾದ್ರೆ ಲಾಜಿಕ್ ಬಗ್ಗೆ ಯೋಚನೆ ಮಾಡಬೇಡ. ಬಿ ಲೈಕ್ ಮೀ ಮ್ಯಾನ್. ಅಲ್ಲ ನಗು, ಸ್ಮೈಲ್ ಪ್ಲೀಸ್, ಸ್ಮೈಲ್. ದಟ್ಸ್ ರಮ್ಯಾ. ಅಲ್ಲ ನೋಡು, ಎಲ್ಲ ಟೈಮ್ ವರ್ಕೌಟ್ ಆಗೋಯ್ತು. ರಮ್ಯಾ ನಗ್ತಾವಳೆ. ಆರಾಮಾಗಿರು. ಏನಮ್ಮ ರಮ್ಯಾ, ಟೆನ್ಷನ್ ಎಲ್ಲ ಸರೋಯ್ತಾ? ಏನ್ ಸರಿ ಹೋಯ್ತು, ಎಲ್ಲ ನನ್ ಹಣೆ ಬರ. ನೀವ್ ನೋಡಿ ಪೂಜೆನ ಎಷ್ಟ್ ಚೆನ್ನಾಗಿ ನೋಡ್ಕೋತೀರಾ, ಎಷ್ಟು ಒಳ್ಳೆಯವ್ರು ನೀವು. ಈಗೇನು ಇವನ್ನ ನನ್ನಷ್ಟು ಒಳ್ಳೇದ್ ಮಾಡ್ಬೇಕು ಅಷ್ಟೇ ತಾನೇ? ಡೋಂಟ್ ವರಿ, ಇವನ್ ದಾರಿನ ಬದಲಾಯಿಸೋ ಜವಾಬ್ದಾರಿ ನಂದು. ಮೊದ್ಲಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಏಯ್, ಏನೇ ಮಾತಾಡ್ತಿದ್ಯಾ? ರೀ, ನೀವ್ ಮಾತಾಡ್ಬೇಡಿ. ರವಿಯನ್ನ ಹೇಗೆ ಹೇಳ್ತಾರ ಕೇಳಿ, ಮುಂದೆ ಒಳ್ಳೆಯವರಾಗಿ. ಸರಿ. ಹಾಯ್ ಪೂಜಾ. ಎಲ್ಲಿದ್ದೀರಾ ಡಾರ್ಲಿಂಗ್? ನಾನೀಗ ಶಾಪಿಂಗ್ ಮಾಲ್ ನಲ್ಲಿ ಇದ್ದೀನಿ. ಓ ರಿಯಲಿ? ನಿನಗೋಸ್ಕರ ಏನ್ ಗಿಫ್ಟ್ ತರ್ಲಿ ಹೇಳು? ಎಕ್ಸಾಕ್ಟ್ಲಿ ನಿಮ್ ಪಕ್ಕದಲ್ಲಿ ಏನಿದೆ? ಈಗ ನನ್ನ ಪಕ್ಕದಲ್ಲಿ ಒಂದು ಸುಂದರವಾದ ಹುಡುಗಿ ಇದ್ದಾಳೆ. ಅಂದ್ರೆ ಒಂದು ಸುಂದರವಾದ ಬೊಂಬೆ ಇದೆ ಅಂತ ಹೇಳಿದೆ. ಸೋ ಕ್ಯೂಟ್. ಅದನ್ನೇ ತಗೊಂಬನ್ನಿ. ಅದನ್ನ ನಿನಗೆ ತರಕ್ಕಾಗಲ್ಲ, ಯಾಕೆಂದ್ರೆ ಅದೆಲ್ಲ ನಂತರ ಕ್ರೇಜಿಗೆ ಮಾತ್ರ. ಸರಿ, ನಿನಗೆ ಗಿಫ್ಟ್ ತರಕ್ ಮುಂಚೆ ಒಂದು ರೊಮ್ಯಾಂಟಿಕ್ ಮುತ್ತು ಕೊಡ್ತೀನಿ. ಹೌದು, ನೀನ್ ನನಗೆ ಕಿಸ್ ಕೊಡಲ್ವಾ? ರೀ, ರಮ್ಯಾ ನನ್ ಜೊತೆಗೆ ಇದ್ದಾಳೆ. ಅಯ್ಯೋ, ರಮ್ಯನ್ಗೆ ಇದೆಲ್ಲ ವಸ್ತೇನಲ್ಲ, ಕೊಡೆ. ಅಯ್ಯೋ, ಬೇಗ ಕೊಡು. ನೀನ್ ಏನಪ್ಪ ಇಷ್ಟೊತ್ತು ಮಾಡ್ತೀಯ? ಬೇಗ 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 ಕೊಡೆ. ಅವಳು ನೋಡಿದ್ರೆ ನೋಡ್ಲಿ ನಿನಗೆ. ಡಾರ್ಲಿಂಗ್, ಯಾವಾಗ ಬರ್ತೀರಾ? ನಾನು ನಾಳೆ ಊರಿಗೆ ಬರ್ತೀನಿ. ರವಿ, ಯಾಕೆ ಸುಳ್ಳು ಹೇಳ್ದೆ? ಮನೆಗೆ ಹೋಗಲ್ವಾ? ಅಯ್ಯೋ, ಅದೆಲ್ಲ ಟೆಕ್ನಿಕ್ ಕಣೆ. ನಾಳೆ ಬರ್ತೀನಿ ಅಂತ ಇವತ್ತೇ ಮನೆಗೆ ಹೋದ್ರೆ ಹೆಂಡತಿ ದಿಲ್ ಖುಷ್ ಆಗ್ತಾಳೆ. ಅದೆಲ್ಲ ನಿನ್ಗೆಲ್ಲ ಗೊತ್ತಾಗಬೇಕು. ಬಿಸ್ನೆಸ್ ಟ್ರಿಪ್ ಅಂತ ಹೆಂಡತಿಗೆ ಸುಳ್ಳು ಹೇಳ್ಬಿಟ್ಟು ಹಾಯಾಗಿ ಹುಡುಗಿರ ಜೊತೆ ಮಜಾ ಮಾಡ್ತಿದ್ಯೇನೋ? ನನ್ನ ವಿಷಯ ಬಿಡ, ನಾನು ಹುಟ್ಟಿರೋದೇ ಅದಕ್ಕೆ. ನಿನ್ ವಿಷಯ ಹೇಳು. ಯೋ, ಅದು ಯಾವ ಗಳಿಗೆಲ್ಲ ಆ ಖುಷಿ ನನ್ ಗೆಸ್ಟ್ ಹೌಸ್ ಕಳ್ಸಿದ್ಯೋ. ತಾರ್ ಹಾಕೋ ಮಿಷಿನ್ ಕೆಳಗೆ ತಲೆನ ಕೊಟ್ಟಂಗಾಗಿದೆ ಕಣೋ ನನ್ನ ಲೈಫು. ನಾಚಿಕೆ ಆಗ್ಬೇಕು ನಿಮ್ಗೆ. ನೀವಿಬ್ರು ಇದ್ದು ಒಂದು ಹುಡುಗಿನ ಮ್ಯಾನೇಜ್ ಮಾಡಕ್ ಆಗ್ಲಿಲ್ವಲ್ಲ. ಇದಕ್ ನೀನೊಬ್ಬ ಎಡಿಟರ್, ಅವನೊಬ್ಬ ಸೀನಿಯರ್ ಫೋಟೋಗ್ರಾಫರ್. ನನ್ ಪ್ರೊಫೆಷನ್ ಬಗ್ಗೆ ಮಾತಾಡಿದ್ರೆ ಕೆಟ್ಟ ಕೋಪ ಬರ್ತೀನಿ ನನಗೆ. ನಿನ್ನ ಪೀಸ್ ಪೀಸ್ ಮಾಡಿ ಪಿಜ್ಜಾ ಟಾಪಿಂಗ್ ಮಾಡ್ಬಿಡ್ತೀನಿ. ಇಲ್ಲಾಂದ್ರೆ ಮಣ್ಣಾಗ್ಬಿಡ್ತೀವಿ ಚೀಫ್. ಸರಿ, ನೀನೇ ಮಾತಾಡು, ಪ್ರೀತಿಯಿಂದ ಮಾತಾಡು. ನಮ್ಮನ್ನ ಚಟ್ನಿ ತರ ಅರಿತಿದ್ದಾರೆ ಅಂತ ಹೇಳು. ಹಲೋ ರವಿ ಮಾಮ, ನನ್ ರಾಘು. ಓಹೋ, ಸ್ಟಿಲ್ ಫೋಟೋಗ್ರಾಫರ್. ನಿಮಗ್ ಮದುವೆ ಆಯ್ತಾ? ಆಯ್ತು, ಮದುವೆ ಆಗಿ ಆಗ್ಲೇ ಡೈವರ್ಸ್ ಆಗೋಗೋ ಲೆವೆಲ್ ಬಂದು ನಿಂತ್ಬಿಟ್ಟಿದೆ. ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ರವಿ ಮಾಮ, ICU ಇದ್ದಿದ್ದು ನಮ್ಮ ಫ್ಯಾಮಿಲಿ ಲೈಫು ಈಗಾಗ್ಲೇ ಕೋಮಾ ಸ್ಟೇಜಿಗೆ ಬಂದು ನಿಂತ್ಬಿಟ್ಟಿದೆ. ನೀವೇನಾದ್ರೂ ಬಂದು ಸರ್ಜರಿ ಮಾಡ್ಲಿಲ್ಲ ಅಂದ್ರೆ ನಮ್ ಪೇಪರ್ಗೆ ನಾವೇ ಹೆಡ್ಲೈನ್ಸ್ ಆಗ್ಬಿಡ್ತೀವಿ, ಇಬ್ರು ಅಮಾಯಕ ಯುವಕರ ಆತ್ಮಹತ್ಯೆ ಅಂತ. ಲೇ ಸೆಂಟಿಮೆಂಟ್ಸ್ ಇನ್ನೆಲ್ಲ ಬೇಡ ಬಿಡ್ರೋ, ನಾ ಬರ್ತೀನಿ ಬಿಡ್ರೋ. ಡೌಟಾ? ಎಲ್ಲ ಬಿಟ್ಟು ಇವ್ರಿಬ್ರ ಮೇಲೆ, ಶ್ರೀರಾಮಚಂದ್ರನ್ ಮೇಲೆ ಡೌಟ್ ಪಡೋದು ಒಂದೇ, ಇವ್ರಿಬ್ರ ಮೇಲೆ ಡೌಟ್ ಪಡೋದು ಒಂದೇ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಅಷ್ಟಕ್ಕೂ ಖುಷಿ ಯಾರು? ಇವ್ರಿಬ್ರಿಗೂ ಅತ್ತಿಗೆ ತರ. ಅಂದ್ರೆ ಖುಷಿ ನನ್ನ ಹೆಂಡತಿ. ಹೆಂಡತಿನಾ? ಇಲ್ಲ ರವಿ ಅವರೇ, ನೀವ್ ಶ್ರೀರಾಮಚಂದ್ರ ಮನೆ ದೇವ್ರಂತ ನಂಗೆ ಗೊತ್ತು. ಆದ್ರೆ ನೀವು ನಿಮ್ ಫ್ರೆಂಡ್ಸ್ ನ ಸೇವ್ ಮಾಡಕ್ಕೆ ಸುಳ್ಳು ಹೇಳ್ತಿದ್ದೀರಾ. ನಂಬಿಕೆ ಬರ್ತಿಲ್ಲ ಅಲ್ಲ ನಿಮ್ಗೆ? ಒಂದ್ ವೇಳೆ ನನ್ನ ಮಾತು ಸುಳ್ಳಾದ್ರೆ ನೆಕ್ಸ್ಟ್ ವೀಕ್ ಇವ್ರಿಬ್ರು ಸೋತಾಗ್ತಾರೆ.
ಇವ್ರ ಮೇಲೆ ಆಣೆ. ಇನ್ನು ಫ್ಲಾಶ್ ಬ್ಯಾಕ್ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಖುಷಿನು ನಾನು ಚಿಕ್ಕ ವಯಸ್ಸಿಂದ ಲವರ್ಸ್. ಅವಳು ದಿನ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಸ್ಕೂಟಿಯಲ್ಲಿ ಕಾಮನ್ ಬೀದಿಗೆ ಬರೋವಳು. ಅಲ್ಲಿ ನಾನು ಸ್ಕೂಟರ್ ಮೆಕ್ಯಾನಿಕ್. ಅಲ್ಲಿ ನಮ್ಮಿಬ್ಬರಿಗೆ ಇನ್ನೋಸೆಂಟ್ ಲವ್ ಸ್ಟೋರಿ ಶುರು ಆಯ್ತು. ಆಮೇಲೆ ಮನೆಗೆ ಗೊತ್ತಾಯ್ತು. ನಾವಿಬ್ಬರು ಓಡೋಗಿ ಸಿಟಿಯಲ್ಲಿ ಮದುವೆ ಆದ್ವಿ. ಆಮೇಲೆ ನಮ್ಮಪ್ಪ ಇಲ್ಲಿ ತರ ಚೇಸ್ ಮಾಡ್ಕೊಂಡ್ಬಂದು ಖುಷಿ ಕುತ್ತಿಗೆ ಕಟ್ಟಿರೋ ತಾಲಿನ ಕಿತ್ತು ಬಿಸಾಕ್ತ. ಚೆಲುವಿನ ಚಿತ್ತಾರ ಕತೆ ಇದ್ದಂಗಿದೆ. ನೀವ್ ಅಪೋಸ್ ಮಾಡ್ಬೇಕಿತ್ತು. ಅಯ್ಯೋ, ನಮ್ಮಪ್ಪ ಮಿಲಿಟರಿ ಆಫೀಸರು. ಯಾವಾಗ್ಲೂ AK-47 ಕೈಯಲ್ಲೇ ಇಟ್ಕೊಂಡಿರೋರು. ಒಂದ್ ಹುಡುಗ ಕೈಯಲ್ಲಿ ಮೊಲ ಇಟ್ಕೊಂಡು ಸಿನ್ಸಿಯರ್ ಆಗಿ ಒಂದ್ ಹುಡುಗಿನ ಲವ್ ಮಾಡ್ತಿದ್ದ. ಅವ್ರಿಬ್ಬರನ್ನ ಬೇರೆ ಮಾಡಿ ಆ ಹುಡುಗಿ ಕುತ್ತಿಗೆಗೆ ನನ್ ಕೈಯಿಂದ ತಾಲಿ ಕಟ್ಟಿಸ್ಬಿಟ್ರು. ಅವಳ ಹೆಸರೇ ಪೂಜಾ ಅಂತ. ಚೆಲುವಿನ ಚಿತ್ತಾರ ಜೊತೆ ಮುಂಗಾರು ಮಳೆನು ಮಿಕ್ಸ್ ಮಾಡಿ ಕಾಕ್ಟೈಲ್ ಆಗಿ ಹೊಡಿತಿದ್ದಾನೆ. ಯಾವ್ದೋ ಹೊಡ್ಕೊಂಡು ಹೋಗ್ಲಿ ಸುಮ್ಮನೆ ಚೀಫ್. ನಿಮ್ಮಪ್ಪ ನೋಡಿದ್ರೆ ಮಿಲಿಟರಿ ಆಫೀಸರ್, ನೀವ್ ನೋಡಿದ್ರೆ ಬೈಕ್ ಮೆಕ್ಯಾನಿಕ್. ಒಂದಕ್ಕೊಂದು ಲಿಂಕ. ನೀನ್ ಜಡ್ಜ್ ಮಗಳಾಗಿದ್ದಕ್ಕೂ ಸಾರ್ಥಕ ಆಯ್ತು. ನಮ್ಮಪ್ಪ ಪ್ಯಾರಲಲ್ ಆಗಿ ಅಂಜದ ಗಂಡು ಫಾದರ್. ಮಗನ ಕಷ್ಟ ಗೊತ್ತಾಗ್ಲಿ ಅಂತ ಬೇರೆ ಕಡೆ ಕೆಲ್ಸಕ್ಕೆ ಇಟ್ಟಿದ್ರು. ನನ್ನ ಆತ್ಮಸಾಕ್ಷಿಗೆ ಖುಷಿನ, ನಮ್ಮಪ್ಪನ ಆತ್ಮಶಾಂತಿಗೆ ಪೂಜಾನ ಅವತ್ತಿಂದ ಇವತ್ತಿನವರೆಗೂ ಇಬ್ಬರನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಬಿಸ್ನೆಸ್ ಟೂರ್ ನಲ್ಲಿ ಇದ್ದಾಗ ನೀವು ಪೂಜಾ ನೋಡ್ಕೋತಿದ್ರಿ. ಖುಷಿ ಒಬ್ಳೇ ಇರ್ತಾಳೆ, ನೀವು ಸ್ವಲ್ಪ ನೋಡ್ಕೊಳ್ರು ಅಂದೆ. ನನಗಿಂತ ಇವರಿಬ್ರೆ ಚೆನ್ನಾಗಿ ನೋಡ್ಕೊಳ್ರು. ಪಾಪ ಇವ್ರು ತಪ್ಪಿಲ್ಲ. ಪೂಜಾ ನೀವು ಫ್ರೆಂಡ್ಸು, ಖುಷಿ ನನ್ನ ಹೆಂಡತಿ ಅಂದ್ರೆ ನೀವು ಬೇಜಾರು ಮಾಡ್ಕೋತೀರಾ, ನನ್ನ ಬಗ್ಗೆ ತಪ್ಪು ತಿಳ್ಕೊತೀರಾ. ನನ್ ಮರ್ಯಾದೆ ಉಳ್ಸೋಕೋಸ್ಕರ ಇವ್ರು ಸಿಕ್ಕಾಕೊಂಡ್ರು. ಅಂದ್ರೆ ಖುಷಿ ನಿಜವಾಗ್ಲೂ ನನ್ನ ಹೆಂಡ್ತಿನೇ. ಶಿ ಇಸ್ ಮೈ ರಿಯಲ್ ವೈಫ್. ಹಾಗಾದ್ರೆ ನಾನ್ ಯಾರು? ಪೂಜಾ, ಅಯ್ಯೋ ನನ್ನ ಮಾತು ಕೇಳೆ. ನನ್ನ ಫ್ರೆಂಡ್ಸು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದನ್ನ ಸಾಲ್ವ್ ಮಾಡೋದಂತ ಇಲ್ಲಿಗೆ ಬಂದಿರೋದು. ನಿಜ ಕಣೆ. ಅದೇನೋ ಪ್ರೈವೇಟ್ ಆಗಿ ಕಿವಿ ಕಚ್ತಾ ಇದ್ಯಾ? ಸುಮ್ಕಿರೋ ಸ್ವಲ್ಪ ಹೊತ್ತು. ಯಾಕೆ ನಾವು ಸುಮ್ಮನಿರ್ಬೇಕು? ಏನಾದ್ರು ಎಲ್ಲ ಓಪನ್ ಆಗಿ ಡಿಸ್ಕಸ್ ಆಗ್ಬಿಡ್ಬೇಕು. ಹೌದೌದು. ಹಂಗ ಪೂಜಾ, ಇವ್ರಿಬ್ರು ಫೋನ್ ಮಾಡಿ ನಾವ್ ಒಂದ್ ಹುಡುಗಿ ಕೆಲ್ ಸಿಗಾಕೊಂಡಿದೀವಿ, ಅದು ನಮ್ಮ ಹೆಂಡತಿಗೆ ಗೊತ್ತಾಗಿದೆ, ಬಂದು ಕಾಪಾಡೋದಕ್ಕೆ ಹೋಗರ್ದ್ರು. ಅದಕ್ಕೆ ಬಂದೆ. ಸರಿನಾ? ನಮ್ ಫ್ರೆಂಡ್ಶಿಪ್ ಇಷ್ಟೇನೋ ಬೆಲೆ. ಹೋಗ್ರಲ್ಲೇ, ನಿಮ್ಮಿಬ್ರು ಫ್ರೆಂಡ್ಶಿಪ್ ಈ ಜನ್ಮದ್ ಮಾತ್ರ, ಆದ್ರೆ ಹೆಂಡತಿದು 7 ಜನ್ಮದ್ದು. ಅದನ್ನ ನಾನೇ ಕಾಲ್ ಮಾಡ್ಕೊಳ್ಳಿ. ಹೋಗ್ರ ಪೂಜಾ. ಸಾಕು, ಈಗ ಮೋಸ ಮಾಡಿರೋದೇ ಸಾಕು. ನೀವ್ ಎಲ್ಲಿ ಹೋಗ್ತೀರಾ? ನಿಮ್ ಜೊತೆ ಯಾರಿದ್ದಾರೆ? ಯಾಕೆ ಲೇಟಾಗಿ ಮನೆಗ್ ಬರ್ತೀರಾ? ಮನೆಗೆ ಯಾಕೆ ಹುಡುಗಿರ್ ಫೋನ್ ಮಾಡ್ತಾರೆ ಅಂತ ಯಾವತ್ತಾದ್ರೂ ಕೇಳಿದೀನಾ? ಇಲ್ಲ. ಯಾಕೆ ಹೇಳಿ? ನಂಬಿಕೆ. ಆದ್ರೆ ನೀವ್ ಅದನ್ನೇ ಉಳಿಸ್ಕೊಳ್ಳಿಲ್ಲ. ಪೂಜಾ, ನಾನು ಅವ್ರಿಗೆ ಬರ್ತಾರಲ್ಲ. ನೀವು ಬೇರೆಯವ್ರ ಬಗ್ಗೆ ಮಾತಾಡ್ಬೇಡಿ. ಪೂಜಾ, ಈ ಗಂಡಸರೆಲ್ಲ ಒಂದೇ ಜಾತಿ. ಇನ್ಮೇಲೆ ಏನೇ ಇದ್ರು ನಾವು ಕೋರ್ಟಲ್ಲೇ ಆನ್ಸರ್ ಮಾಡೋಣ. ಬಾರೆ. ನನ್ ಮಾತು ಕೇಳೆ ಪೂಜಾ. ಬ್ಯಾಡ್ಮಿಂಟನ್ ಕೋರ್ಟು, ಶಟಲ್ ಕೋರ್ಟು, ಟೆನ್ನಿಸ್ ಕೋರ್ಟ್ ಎಲ್ಲಿಗೆ ಬೇಕಾದ್ರೆ ಹೋಗಿ, ಆದ್ರೆ ಫ್ಯಾಮಿಲಿ ಕೋರ್ಟ್ ಮಾತ್ರ ಹೋಗ್ಬೇಡ. ನನ್ ಮಾತು ಕೇಳೆ. ಚೆಲುವಿನ ಚಿತ್ತಾರ ಮುಂಗಾರು ಮಳೆಯಲ್ಲಿ ಶುರು ಮಾಡಿ ಕೊನೆಗೆ ಏಕಾಂಗಿಯಲ್ಲಿ ಬಂದು ನಿಲ್ಲಿಸ್ತಿಲ್ಲ. ಇಲ್ಲ ನೋಡು, ನಮ್ಮ ಹತ್ರ ಎಂತದೇ ಗಾಡಿ ಇರ್ಬೋದು, ಆದ್ರೆ ಕೆಲವು ಸಲ ಏರೋಪ್ಲೇನ್ ಅಲ್ಲಿ ಓಡಾಡ್ಬೇಕಾಗುತ್ತೆ, ಕೆಲವು ಸಲ ಟ್ರೈನ್ ಅಲ್ಲಿ ಓಡಾಡ್ಬೇಕಾಗುತ್ತೆ, ಕೆಲವು ಸಲ ಟ್ಯಾಕ್ಸಿಯಲ್ಲಿ ಓಡಾಡ್ತೀವಿ. ಟೈಮ್ ಖರಾಬ್ ಆದ್ರೆ ಬಸ್ ನಲ್ಲಿ ಓಡಾಡ್ಬೇಕಾಗುತ್ತೆ, ಆಟೋನಲ್ಲಿ ಓಡಾಡ್ಬೇಕಾಗುತ್ತೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನನಗ್ ಗೊತ್ತು. ಸಾಯೋವರೆಗೂ ಒಂದೇ ಗಾಡಿಲಿ ಓಡಾಡಿದ್ರೆ ಬೋರ್ ಹೊಡೆದ್ಬಿಡುತ್ತೆ. ಅದಕ್ಕೆ ಅವಾಗ ಚೇಂಜ್ ಮಾಡ್ತಿರ್ಬೇಕು ಅಂತ. ರೈಟ್. ಅಂದ್ರೆ ಹೆಂಡತಿನ ಗಾಡಿ ತರ ಬದಲಾಯಿಸ್ಬೇಕು ಅಂತೇನೋ? ಅದ್ ಇವ್ನು ಹೇಳ್ತಿರೋ ಡೈಲಾಗು, ನಾನಲ್ಲ. ನನ್ ಮಗನೇ ಕೇಳು. ಹೆಂಡತಿ ಯಾವತ್ತಿದ್ರು ಮನೆಯಲ್ಲಿರೋ ಆಂಟಿಕ್ ಪೀಸ್ ತರ, ಅದು ಹೋಗ್ತಾ ಹೋಗ್ತಾ ವ್ಯಾಲ್ಯೂ ಬೆಳಿತಾ ಹೋಗುತ್ತೆ. ಹೌದು, ರಾತ್ರಿ ನೀನ್ ಹೆಂಡ್ತಿನ್ ಬಿಟ್ಟು ಬೇರೆ ಯಾರು ನೆನ್ಸ್ಕೊಳ್ಳೋದೇ ಅಲ್ವಾ? ನಿಮ್ಮ ಅಪ್ಪ ನನಗೆ ಹೇಳು. ಕಳ್ಳಂತರ ಹೆಂಗ ಆಡ್ತಾನೆ ನೋಡು. ನೀನು ಅಲ್ಲಿಗೆ ಫುಲ್ ಸ್ಟಾಪ್ ಆಗ್ತೀಯ, ನಾನು ನೆನ್ಸ್ಕೋತೀನಿ ಹಂಚ್ಕೋತೀನಿ. ಮೋನಿಕಾ ನಿಂತ್ಕೊಳ್ಳೆ. ಅಯ್ಯೋ, ತುಂಬಾ ದಿವಸ ಸಿಗ್ತಾವಳಿ. ಏನಿದು ಏನಿದು ಅಂತ ಫೋಟೋಲಿ ಅದು ಅದೇ ಯಾರ್ದು? ನಂದ. ನಾಚಿಕೆ ಆಗೋದಿಲ್ಲ? ಅವಳ ಜೊತೆ ಏನೋ ಮಾಡ್ತಿದ್ದೆ? ನಾ ಏನು ಮಾಡಿಲ್ಲ, ಎಲ್ಲ ಆಕಿನ ಮಾಡ್ತಿದ್ಲು. ನಿನ್ ಸಪೋರ್ಟ್ ಇಲ್ದೆ ಎಲ್ಲ ಅವಳೇ ಮಾಡ್ಬಿಟ್ಲಾ? ಸೌದತ್ತಿ ಎಲ್ಲಮ್ಮನ ಮೇಲೆ ಆಣಿ ಮಾಡಿ ಹೇಳ್ತೀನಪ್ಪ, ಇದು ವಿರೋಧ ಪಕ್ಷದವ್ರದ ಕಿತಾಪತಿ. ನಮ್ ಫಸ್ಟ್ ನೈಟ್ ಆದಾಗ್ಲೂ ಇದನ್ನೇ ಹೇಳಿದ್ದೆ. ಅವತ್ತು ಹಂಗ ಹೇಳಿದ್ನೆ. ಮುಚ್ಚು ಬಾಯಿ.
ನಿನ್ನ ಹೀಗೆ ಬಿಟ್ರೆ ಬೇಲಿ ಹಾರೋ ಊರ್ಗುಳಿ ಆಗ್ಬಿಡ್ತೀಯ. ಇದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ. ಹೀಗೆ ಮಾಡ್ತಾ ಇರೋ ಒಂದಲ್ಲ ಒಂದಿನ ಮಲಗಿದಾಗ ತಲೆ ಮೇಲೆ ಕಲ್ಲೆ ಹೊಸದ ನನಗ ಏನ ಹೇಳ. ಕ್ಯಾಮ್ರಾ ಫಿಗರ್ ನಂದ ರೀ. ನೀವ್ ಕುಡ್ಕೊಂಡ್ ಬಂದಿದ್ದೀರಾ? ಕುಡ್ದಿದ್ದೀನಿ, ಆದ್ರೆ ಯಾಕೆ ಅಂತ ಕೇಳು. ಯಾಕೆ ಕುಡಿದ್ರಿ? ನಮ್ಮ ಆಫೀಸಲ್ಲಿ ಒಬ್ಬ ಎಣ್ಣೆ ಹೊಡೆದು ಒಂದ್ ಎಣ್ಣೆ ಹತ್ರ ಚೀಪ್ ಆಗಿ ನೋಡ್ಕೊಂಡ. ಅಲ್ಲಿ ಮುಟ್ಟದ ಇಲ್ಲಿ ಮುಟ್ಟದ. ಏನಿದೆ ಸಯ್ಯ? ಅದಕ್ಕೂ ಕುಡಿಯೋದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಇದೆ. ಅವನ ಕರೆದು ಕೇಳಿದ್ದಕ್ಕೆ ಕುಡ್ದ ನಶೆಯಲ್ಲಿ ಅವಳ ನೆಂಟಿ ತರ ಕಾಣಿಸಿದ್ಲು ಅಂದ. ಅದಕ್ಕೆ ನಾನು ಫುಲ್ ಬಾಟಲ್ ತರಿಸಿ ಫುಲ್ಲಾಗಿ ಕುಡ್ದು ಆಫೀಸಲ್ಲಿರೋ ಸ್ಟಾಫ್ ಎಲ್ಲ ಕ್ಯೂ ನಿಲ್ಲಿಸ್ದೆ. ಆದ್ರೆ ಅಲ್ಲಿರೋ ಹೆಣ್ಮಕ್ಳು ಯಾರು ನನ್ನ ಹೆಂಡತಿ ತರ ಕಾಣಿಸ್ತಿಲ್ಲ. ಅದಕ್ಕೆ ಅವನ ಕರೆದು ಕೆನ್ನೆಗೆ 2 ಬಿಟ್ಟು ಕೆಲಸದಿಂದ ಡಿಸ್ಮಿಸ್ ಮಾಡಿದೆ. ಹೀಗೆ ಹೇಳು, ನಾನು ಕುಡ್ದಿತ್ತಪ್ಪ. ವಿಷ ಕುಡ್ದು ಈಶ್ವರ ದೇವರಾದ, ವಿಸ್ಕಿ ಕುಡ್ದು ನಾನು ವಿಲ್ಲನ್ ಆದೆ ಅಲ್ಲ? ಇಲ್ಲ ರೀ, ನೀವ್ ಯಾವತ್ತಿದ್ರೂ ನನ್ನ ಹೀರೋನೇ. ಒಳ್ಳೆ ಕೆಲ್ಸನೇ ಮಾಡಿದ್ದೀರಾ. ಸದ್ಯ ನೀನು ಒಪ್ಕೊಂಡಿಲ್ಲ, ಸಾಕು. ದೇವ್ರೆ, 7 ಜನ್ಮಕ್ಕೂ ಪೂಜಾನೇ ನೆಂಟಿಯಾಗ ಮಾಡಪ್ಪ. ಯಾಮರ್ಸೋದು ಸುಲಭ.